ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಬಾಳು ಒಂದು ತೂಗುಯ್ಯಾಲೆ. ಈ ಬಾಳಿನ ತೂಗುಯ್ಯಾಲೆಯಲ್ಲಿ ನಾವು ಅನೇಕ ವಿಧದ ಅನುಭವಗಳನ್ನ ನಾವು ಅನುಭವಿಸ್ತೇವೆ. ಕುಟುಂಬ ಜೀವಿತದ ಅನುಭವ, ಅಥವಾ ಪ್ರಾಪಂಚಿಕ ಜೀವಿತದ ಅನುಭವ, ಪಾಪದ ಅನುಭವ, ಸಮಾಜ ಸೇವೆಯ ಅನುಭವ, ಸೇವಾ ಕಾರ್ಯದ ಅನುಭವ, ಹೀಗೆ ಅನೇಕ ಅನುಭವಗಳನ್ನ ನಾವು ಅನುಭವಿಸುತ್ತೇವೆ. ಈ ಎಲ್ಲ ಅನುಭವಗಳಲ್ಲಿ ನೋವು ಇದೆ, ದುಃಖವೂ ಇದೆ, ಅವಮಾನವೂ ಇದೆ, ವೇದನೆಯೂ ಇದೆ, ಕಷ್ಟವೂ ಇದೆ, ನಷ್ಟವೂ ಇದೆ, ಎಲ್ಲವೂ ಇದೆ. ಯಾಕೆಂದರೆ ಇದು ಪ್ರಕೃತಿಯ ನಿಯಮ. ಇದು ಪ್ರಕೃತಿಯ ನಿಯಮ. ಪ್ರಿಯರೇ, ನಾವು ಇವತ್ತು ಧ್ಯಾನಿಸ್ತಾ ಇದ್ದೇವೆ ಪವಿತ್ರಾತ್ಮ ಧ್ಯಾನ 38ನೆಯ ಭಾಗವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. 38 ಎಪಿಸೋಡ್. ಈ 38ನೆಯ ಧ್ಯಾನವನ್ನ ನಾವು ಧ್ಯಾನಿಸಬೇಕಾದ್ರೆ ಪವಿತ್ರಾತ್ಮ ಭರಿತನಾಗಿರುವವನಲ್ಲಿರುವಂತಹ 3ನೆಯ ಸ್ವಭಾವ ಯಾವುದು? ಪವಿತ್ರಾತ್ಮ ಭರಿತನಾಗಿರುವವರಲ್ಲಿ 3ನೆಯ ಸ್ವಭಾವ ಯಾವುದು? ಪ್ರಿಯರೇ, ಹಲವಾರು ಜನ ಹೇಳ್ತಾ ಇದ್ದಾರೆ, ಬ್ರದರ್, ಧ್ಯಾನ ತುಂಬಾ ಶಕ್ತವಾಗಿದೆ. ಒಂದೊಂದು ಧ್ಯಾನವನ್ನು ಕೇಳುವಾಗಲೂ ಸಹ ನಾನು ಸಹ ನನ್ನ ಜೀವಿತದಲ್ಲಿ ಪವಿತ್ರಾತ್ಮರನ್ನ ಪಡೆದುಕೊಳ್ಳಬೇಕು ಎಂಬುದು ನನಗೆ ತುಂಬಾ ಉತ್ಸಾಹವಾಗಿದೆ ಎಂಬುದಾಗಿ. ಆಗ ಅನೇಕ ಜನ ಹೇಳುತ್ತಾರೆ, ಬ್ರದರ್, ಈ ಪವಿತ್ರಾತ್ಮ ಧ್ಯಾನವನ್ನು ನಿಜವಾಗಿ ನಾವು ಅಳವಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು? ಅಂದ್ರೆ ಹಲವಾರು ಜನರಲ್ಲಿ ಈ ದಾಹ ಉಂಟಾಗಿದೆ. ನಾನು ಪವಿತ್ರಾತ್ಮ ಭರಿತನಾಗಬೇಕು ಎಂಬುವಂತ ದಾಹ ಉಂಟಾಗಿದೆ. ತುಂಬಾ ಸಂತೋಷ. ಈ ಪವಿತ್ರಾತ್ಮ ಬರೀ ದಾಹವಿದ್ದರೆ ಸಾಕಾಗದು, ಅದನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಒಬ್ಬರು ನನ್ನನ್ನು ಕೇಳಿದ್ರು, ಬ್ರದರ್, ಇದನ್ನೆಲ್ಲ ನೀವು ಇಷ್ಟು ಹೇಳ್ತಾ ಇದ್ದೀರಲ್ಲ, ಇಷ್ಟು ಪ್ರಬೋಧನೆಗಳನ್ನ ಕೊಡ್ತಾ ಇದ್ದೀರಲ್ಲ, ಇದು ಬೇರೊಬ್ಬರು ಹೇಳಿದಂತಹ ಪ್ರಬೋಧನೆಗಳೇ, ಅಥವಾ ನೀವು ಬೇರೊಬ್ಬರ ಪ್ರಬೋಧನೆಗಳನ್ನ ಕೇಳಿ ಹೇಳುತ್ತಿರುವಂತಹ ಪ್ರಬೋಧನೆಗಳೇ? ಇದು ಏನು ಬ್ರದರ್, ಹೇಗೆ ಇಷ್ಟನ್ನ ಶಕ್ತವಾಗಿ ಇಷ್ಟನ್ನ ನೀವು ಹೀಗೆ ಹೇಳ್ತಾ ಇದ್ದೀರಿ ಎಂಬುದಾಗಿ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಭಾವನೆ. ಮತ್ತೆ ಕೇಳ್ತಾರೆ, ಇದು ನಿಜವಾಗಿ ನಿಮ್ಮ ಜೀವಿತದಲ್ಲಿ ನಿಮಗೆ ಇದು ನಿಜವಾದ ಅನುಭವದಲ್ಲಿ ಹೇಳ್ತಾ ಇದ್ದೀರಾ, ಅಥವಾ ಬೇರೊಬ್ಬರು ಹೇಳುವುದನ್ನು ಹೇಳ್ತಾ ಇದ್ದೀರಾ ಎಂಬುವಂತಹ ಪ್ರಶ್ನೆಗಳು. ಪ್ರಿಯರೇ, ಇದಾವುದು ಕಾಪಿರೈಟು ಅಲ್ಲ, ಬೇರೊಬ್ಬರು ಹೇಳಿದ್ದನ್ನ ಕೇಳಿಯೂ ಅಲ್ಲ. ಇದು ಸ್ವಂತ ನನ್ನ ವೈಯಕ್ತಿಕ ಜೀವಿತದ ಅನುಭವದಲ್ಲಿ ಪವಿತ್ರಾತ್ಮರನ್ನು ನಾನು ಕಂಡುಕೊಳ್ಳುವಂತೆ ದೇವರು ಮಾಡಿದರು. ಯಾರು ಮಾಡಿದರು? ದೇವರು ಮಾಡಿದರು. ಪ್ರತಿ ದಿನದಲ್ಲಿ ಪವಿತ್ರಾತ್ಮರನ್ನ ನಾವು ಅನುಭವಿಸಲು ಯೋಗ್ಯರಾಗಿದ್ದೇವೆ, ನಾನು ಮತ್ತು ನೀವು ಎಲ್ಲರೂ. ಆದರೆ ಈ ಪವಿತ್ರಾತ್ಮ ಭರಿತ ವ್ಯಕ್ತಿಯ ಸ್ವಭಾವಗಳು ಅನುಭವಗಳೇ, ಬೇರೆ ಯಾವುದೇ ಅಲ್ಲ. ಪವಿತ್ರಾತ್ಮ ಭರಿತ, ನಾನು ಹೇಳಿದೆ, ಪವಿತ್ರಾತ್ಮ ಭರಿತನಾಗಿರುವವನ 3ನೆಯ ಸ್ವಭಾವ ಸಹನೆಯ ಸ್ವಭಾವ. ಅವನು ಎಲ್ಲವನ್ನ ಸಹಿಸುತ್ತಾನೆ. ಪವಿತ್ರಾತ್ಮ ಭರಿತನಾಗಿರುವವನು ಎಲ್ಲವನ್ನ ಸಹಿಸುತ್ತಾನೆ. ಈ ಸಹಿಸಬೇಕಾದರೆ ಅವನಿಗೆ 2 ಕಾರ್ಯಗಳು ಬೇಕು. ಪವಿತ್ರಾತ್ಮ ಭರಿತನಾಗಿರುವವನಿಗೆ ಈ ಸಹನೆಯನ್ನು ಪಡೆದುಕೊಳ್ಳಬೇಕಾದ್ರೆ ಅವನು 2 ವಿಷಯಗಳನ್ನ ತನ್ನ ಜೀವಿತದಲ್ಲಿ ಅನುಭವಿಸಬೇಕು.
ಒಂದು, ಅವನು ಪ್ರೀತಿಸುವವನಾಗಬೇಕು. ಎರಡನೆಯದು, ಅವನು ಕ್ಷಮಿಸುವವನಾಗಬೇಕು. ಮೂರನೆಯದು ಒಂದಿದೆ, ಅದು ಗೌಪ್ಯ. ಅದೇನೆಂದರೆ ಅವಳು ಮರೆತು ಬಿಡುವವರಾಗಬೇಕು. ಎಲ್ಲವನ್ನ ಮರೆಯಬೇಕು. ಸಹನೆ ಅಂದ್ರೆ ಅದನ್ನ ಸಹಿಸಿಕೊಳ್ಳುವುದು. ಸಹನೆ ಸಹಿಸಿಕೊಳ್ಳುವಂಥದ್ದು, ಸಹಿಸುವ ಸ್ವಭಾವ. ಮೂರನೆಯ ಸ್ವಭಾವ, ಪವಿತ್ರಾತ್ಮ ಭರಿತನಾಗಿದ್ದಾನೆ ಒಂದು ವ್ಯಕ್ತಿ ಅಂದ್ರೆ ಅವನು ಸಹಿಸಿಕೊಳ್ಳುತ್ತಾನೆ. ಹೀಗೆ ಅವನು ಪ್ರೀತಿಯನ್ನು ಅರಿಯುತ್ತಿರಬೇಕು. ಎರಡನೇದು ಕ್ಷಮೆಯನ್ನು ಅರಿತಿರಬೇಕು. ಮೂರನೆಯದು ಮರೆತು ಬಿಡಬೇಕು. ಇದು ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ, ತುಂಬಾ ಕಷ್ಟವಾಗುತ್ತದೆ. ಬೆಟ್ಟವನ್ನ ಎತ್ತಬಹುದು, ಆದರೆ ಇವುಗಳನ್ನು ಎತ್ತಲು ಅಷ್ಟೇ ಇದಲ್ಲ. ನಾವು ಪ್ರಾರ್ಥಿಸಿ ಪ್ರಾರ್ಥಿಸಿ ಪವಿತ್ರಾತ್ಮರೊಂದಿಗೆ ಪವಿತ್ರಾತ್ಮರನ್ನು ಕರೆದು 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 ಪ್ರಾರ್ಥಿಸಿ ನಾವು ತ್ಯಾಗ ಮಾಡಿ ಹೋಗುವಾಗ ನಾವು ಈ ಅನುಭವವನ್ನು ಜಯಿಸಲು ಸಾಧ್ಯ. ಪ್ರಿಯರೇ, ಸಹಿಸಿಕೊಳ್ಳುವುದು ಎಂದು ಹೇಳಿದರೆ ಅಷ್ಟು ಸುಲಭಕರವಾದಂತಹ ವಿಷಯವಲ್ಲ. ಒಬ್ಬ ಪವಿತ್ರಾತ್ಮಭರಿತ ವ್ಯಕ್ತಿಯು ತನ್ನ ಜೀವಿತದಲ್ಲಿ ಎಂಥ ವಿಧವಾದ ಹೋರಾಟಗಳು ಬಂದರೂ ಅವನು ಸಹಿಸಿಕೊಳ್ತಾನೆ. ಅವನನ್ನು ನಿಂದಿಸಿದರೂ ಸಹಿಸಿಕೊಳ್ತಾನೆ, ಅವನನ್ನು ದೂಷಿಸಿದರೂ ಸಹಿಸಿಕೊಳ್ತಾನೆ, ಅವನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿದರೂ ಸಹಿಸಿಕೊಳ್ತಾನೆ, ಅವನ ಮೇಲೆ ಅಪವಾದ ಹೊರಿಸಿದರೂ ಸಹಿಸಿಕೊಳ್ತಾನೆ, ಅವನು ಕೆಟ್ಟವನು ಎಂದೇಳಿದರೂ ಸಹಿಸಿಕೊಳ್ತಾನೆ. ಅವನು ಯಾವ ವಿಧದಲ್ಲಿ ಅವನ ಮೇಲೆ ಯಾವ ವಿಧವಾದ ಒಂದು ಹೆಣ್ಣಿನ ನಿಮಿತ್ತವಾಗಿ, ಹಣದ ನಿಮಿತ್ತವಾಗಿ, ಸ್ಥಾನದ ನಿಮಿತ್ತವಾಗಿ, ಯಾವ ಅಸೂಯೆ ನಿಮಿತ್ತವಾಗಿ, ಯಾವುದರ ನಿಮಿತ್ತವಾಗಿ ಅವನ ಮೇಲೆ ಅಪವಾದವನ್ನು ಹೇಳಿದರೂ ಸಹ ಒಬ್ಬ ಪವಿತ್ರಾತ್ಮ ಭರಿತನಾಗಿ ಜೀವಿಸುವವನು ಅದೆಲ್ಲವನ್ನ ಸಹಿಸಿಕೊಳ್ಳುತ್ತಾನೆ. ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯವನ್ನು ನಾವು ಧ್ಯಾನಿಸಿ ಹೋಗಬೇಕಾದ್ರೆ 3ನೇ ವಚನದಲ್ಲಿ ಹೇಳ್ತಾ ಇದೆ, ವಾಕ್ಯ ಹೇಳುತ್ತದೆ, ಒಬ್ಬರ ಹೊರೆಯನ್ನು ಒಬ್ಬರು ಒತ್ತುಕೊಳ್ಳಿರಿ. ಒಬ್ಬರ ಹೊರೆಯನ್ನ ಒಬ್ಬರು ಒತ್ತುಕೊಳ್ಳಿರಿ. ಪ್ರಿಯರೇ, ಪವಿತ್ರಾತ್ಮ ಭರಿತ ಎಂದು ಸುಮ್ಮನೆ ಅಲ್ಲ ಪ್ರಿಯರೇ. ನೀವು ಕೇಳುವಂತಹ ಪ್ರತಿಯೊಂದು ವಾಕ್ಯಗಳು ಸತ್ಯವಾದದ್ದು, ಶಕ್ತಿಯುತವಾದದ್ದು. ಹೌದು, ನಿನ್ನನ್ನ ಯಾವ ವಿಧದಲ್ಲಿ ಒಂದು ವ್ಯಕ್ತಿಯು ತುಳಿದರೂ ಸಹ, ನಿನ್ನನ್ನು ಅವಹೇಳನ ಮಾಡಿದರೂ ಸಹ ನೀನು ಸಹಿಸಿಕೊಳ್ಳುತ್ತೀಯ. ಯಾಕೆಂದರೆ ನೀನು ಸಹಿಸಿಕೊಳ್ಳುವುದಲ್ಲ, ನಿನ್ನೊಳಗಿರುವಂತಹ ಪವಿತ್ರ ಆತ್ಮರು ನಿನ್ನ ಹೊರೆಗಳನ್ನು ಹೊತ್ತುಕೊಂಡು ನೀನು ಸಹಿಸಿಕೊಳ್ಳುವಂತೆ ನಿನಗೆ ಶಕ್ತಿಯನ್ನು ಕೊಡುತ್ತಾರೆ. ಪ್ರೀಸಲು ನೋಡಿ, ಎಷ್ಟೋ ಜನ ಸಮಸ್ಯೆಗಳು ಬರುವಾಗ ಈ ಪವಿತ್ರಾತ್ಮ ಭರಿತರಾಗಿಲ್ಲದಿರುವವರು, ದೇವರನ್ನು ಅರಿಯದವರು ಸಮಸ್ಯೆಗಳು ಬರುವಾಗ ಕುಡುಕರಾಗಿ ಹೋಗ್ತಾರೆ, ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗಿ ಹೋಗ್ತಾರೆ, ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿ ಹೋಗ್ತಾರೆ, ಕೆಟ್ಟ ಜೀವನವನ್ನು ಮಾಡುತ್ತಾರೆ. ಆದರೆ ಪವಿತ್ರಾತ್ಮ ಭರಿತನಾಗಿ ಜೀವಿಸುವವನು ಇದರಲ್ಲಿ ಅವನು ಮಿಲನವಾಗುವುದಿಲ್ಲ. ಯಾಕೆಂದ್ರೆ ಪವಿತ್ರಾತ್ಮರು ಅವನನ್ನು ಆ ದಾರಿಗೆ ಹೋಗಲು ಬಿಡುವುದಿಲ್ಲ. ಅವನ ಹಿಂಸೆಗೆ ಒಳಗಾದರೂ ಸಹ ಅವನು ಜಯಿಸುತ್ತಾನೆ, ಜಯಿಸುತ್ತಾನೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಕೌಟುಂಬಿಕ ಜೀವಿತ, ಪ್ರಾಪಂಚಿಕ ಜೀವಿತ, ವೈಯಕ್ತಿಕ ಜೀವಿತ, ಈ 3 ಚಾನೆಲ್ಗಳನ್ನು ನಾವು ನೋಡುವಾಗ ಆಧ್ಯಾತ್ಮಿಕ ಜೀವಿತ, ಕೌಟುಂಬಿಕ ಜೀವಿತ, ವೈಯಕ್ತಿಕ ಜೀವಿತ, ಪ್ರಾಪಂಚಿಕ ಜೀವಿತ, ಆಧ್ಯಾತ್ಮಿಕ ಜೀವಿತ, ಈ 4 ಜೀವನವು ಒಂದಕ್ಕೊಂದು ಕಾದಾಡುತ್ತದೆ. ವೈಯಕ್ತಿಕ ಜೀವಿತ, ಪ್ರಾಪಂಚಿಕ ಜೀವಿತ, ಆಧ್ಯಾತ್ಮಿಕ ಜೀವಿತ, ಕೌಟುಂಬಿಕ ಜೀವಿತ. ಪ್ರಿಯ, ನಾವು ಕೌಟುಂಬಿಕ ಜೀವಿತದಲ್ಲಿಯೇ ನಾವು ಹೆಚ್ಚಾಗಿ ನೋಡ್ತೇವೆ. ಎಷ್ಟೋ ಜನ ನೀವು ನೋಡಬಹುದು, ಎಷ್ಟೋ ಜನ ಶುಶ್ರೂಷಕರಿದ್ದಾರೆ, ಶುಭ ಸಂದೇಶವನ್ನು ಸಾರುವವರು ತುಂಬಾ ಮಂದಿ ಸಹಿಸಿಕೊಳ್ತಾರೆ. ಅವರ ಮೇಲೆ ಇಲ್ಲ ಸಲ್ಲದ ಅಪವಾದಗಳು, ಇಲ್ಲ ಸಲ್ಲದ ಅವಹೇಳನಗಳು, ನಿಂದನೆಗಳು, ದೂಷಣೆಗಳು ಬರುವಾಗ ಅವರು ಎಷ್ಟರ ಮಟ್ಟಿಗೆ ಪ್ರಿಯ ಅವರೇನು ಮಾಡುತ್ತಾರೆ ಗೊತ್ತಾ? ಜಗಳ ಮಾಡುವುದಿಲ್ಲ, ಹೋಗಿ ಅವರ ಹತ್ರ ಕಿತ್ತಾಡುವುದಿಲ್ಲ, ದೇವರ ಮುಂದೆ ಕುಳಿತುಕೊಳ್ಳುತ್ತಾರೆ, ದೇವರ ಮುಂದೆ ಕುಳಿತು ಪ್ರಾರ್ಥಿಸುತ್ತಾರೆ, ಕಣ್ಣೀರಿಡುತ್ತಾರೆ, ಗೋಳಾಡುತ್ತಾರೆ.
ಆದರೆ ಆ ಗೋಳಾಟಗಳು ಸಹ ಹೇಗಿರುತ್ತದೆ ಎಂಬುದಾದರೆ, ನನಗೆ ಇದರಿಂದ ಬಿಡುಗಡೆಯನ್ನು ಕೊಡಿರಿ, ನನ್ನಿಂದ ಇವರನ್ನು ದೂರ ಮಾಡಿರಿ ಎಂಬುದಾಗಿಲ್ಲ. ಸ್ವಾಮಿ ನಿಮಗೆ ಸ್ತೋತ್ರ, ಇವರನ್ನು ಕೊಟ್ಟಿದ್ದಕ್ಕಾಗಿ, ಈ ಸಮಸ್ಯೆಗಾಗಿ, ಈ ನೋವಿಗಾಗಿ, ವೇದನೆಗಾಗಿ, ಅವಮಾನಕ್ಕಾಗಿ, ನಿಂದೆಗಾಗಿ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಮಾತ್ರ ಅವನು ಪ್ರಾರ್ಥಿಸುತ್ತಾನೆ ಹೊರತು, ಅಥವಾ ಅವನ ಮೇಲೆ ನಿಂದೆ ಮಾಡಿದವರನ್ನ, ಅಪವಾದ ಹೊರಿಸಿದವರನ್ನ, ಇಲ್ಲಸಲ್ಲದನ್ನು ಹೇಳಿದ್ದನ್ನ, ಅಥವಾ ಅವನನ್ನು ಅವಮಾನಗೊಳಿಸಿದ್ದನ್ನ, ಅವನು ಜಜ್ಜಲ್ಪಡುವಾಗ ಅವರು ನಾಶವಾಗಲಿ ಎಂಬುದಾಗಿ ಅವನು ಪ್ರಾರ್ಥಿಸುವುದಿಲ್ಲ. ಒಂದು ಪಕ್ಷ ಅವನು ನಾಶನಕ್ಕಾಗಿ ಪ್ರಾರ್ಥಿಸಿದರೆ ಅವನು ಪವಿತ್ರ ಆತ್ಮಭರಿತನ ಅಲ್ಲ. ಕೆಲಸರಿ ಕೋಪಾವೇಶದಲ್ಲಿ ಕೆಲವು ಕಠಿಣವಾದ ಮಾತುಗಳು ಬಾಯಿಂದ ಹೊರಬರುವುದು. ಯಾಕೆಂದ್ರೆ ಅವನು ಮನುಷ್ಯನಾಗಿರುತ್ತಾನೆ. ಒಬ್ಬ ಮನುಷ್ಯನಾಗಿರುವ ಕಾರಣ ಕೆಲವು ಸರಿ ಕೋಪಾವೇಶದಿಂದ ಕೆಲವು ಕಠಿಣವಾದ ಶಬ್ದಗಳು ಹೊರಬರುತ್ತದೆ. ಆದರೆ ಅದು ಹೇಗೆ ಗೊತ್ತಾಗುತ್ತದೆ ಎಂಬುದಾದರೆ, ಅವನಲ್ಲಿ ನಿಜವಾಗಿ ಪವಿತ್ರಾತ್ಮ ಭರಿತನ, ಅಥವಾ ಕೋಪಾವೇಶದಲ್ಲಿ ಅವನಲ್ಲಿ ಕಠಿಣವಾದ ಶಬ್ದಗಳು ಬಂತು, ಅದು ನಿಜವೇ ಸುಳ್ಳ ಎಂದು ಹೇಳುವುದಕ್ಕೆ ಅಲ್ಲಿ ಒಂದು ಸಂಕೇತವಿದೆ. ಅವನು ಆ ತನ್ನ ಮುಂದೆ ಬಂದಂತಹ ಹೋರಾಟಗಳು ಕಳೆದ ಒಂದು ತಾಸಿನಲ್ಲಿ ಅವನೆಲ್ಲವನ್ನು ಮರೆತು ಬಿಡುತ್ತಾನೆ. ಅವನು ಎಲ್ಲರೊಂದಿಗೆ ಸೇರುತ್ತಾನೆ, ಅವನಿಗೆ ಕ್ಷಮಿಸಿ ಬಿಡುತ್ತಾನೆ. ಅವನೇ ಯಾರಿಂದ ನೋವಾಗಿದ್ದರೂ ಸಹ ಅವರ ಬಳಿ ಅವನು ಹೋಗುತ್ತಾನೆ. ಕಾರಣ ಅವನು ಪವಿತ್ರ ಆತ್ಮಭರಿತನು ಎಂಬುವಂತ ಸಂಕೇತ. ಕೌಟುಂಬಿಕವಾಗಿ ನಾವು ನೋಡುತ್ತೇವೆ, ಹೆಂಡತಿಯಲ್ಲಿ ಗಂಡನಲ್ಲಿ ಯುದ್ಧಗಳು, ಹೋರಾಟಗಳು. ಹೆಂಡತಿ ಗಂಡನಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾಳೆ, ಅವಹೇಳನ ಮಾಡುತ್ತಾಳೆ, ತಿರಸ್ಕರಿಸುತ್ತಾಳೆ, ಗಂಡನನ್ನ ತುಳಿಯುತ್ತಾಳೆ, ಅವನ ಬಗ್ಗೆ ಅಪಪ್ರಚಾರ ಮಾಡುತ್ತಾಳೆ. ಅವಳ ಕಾಲಿನ ಕೆಳಗೆ ಹೋಗದ ಕಾರಣ, ಅಥವಾ ಅವಳ ಹೇಳಿದ್ದನ್ನು ಕೇಳದ ಕಾರಣ ಅವಳು ತನಗೆ ಶಕ್ತಿ ಮೀರಿ ಏನನ್ನೆಲ್ಲ ಮಾಡಬೇಕೋ ಅದೆಲ್ಲವನ್ನು ಮಾಡುವಂತಹ ವಾಚಾಳಿ ಹೆಂಡತಿಯರನ್ನ ನಾವು ನೋಡುತ್ತೇವೆ. ಕ್ರೂರ ಹೆಂಡತಿಯರನ್ನ ನಾವು ನೋಡುತ್ತೇವೆ. ಗಂಡ ಎಂಬಂತ ಸ್ಥಾನಮಾನವನ್ನು ಕೊಡದೆ ತಾನು ಗಂಡನಾಗಿ ನಿಲ್ಲಬೇಕು, ನಾನು ಹೇಳಿದಂತೆ ನಡೆಯಬೇಕೆಂಬುದಾಗಿ ತನ್ನ ಜೀವಿತದಲ್ಲಿ ಪಣ ತೊಟ್ಟು ತನ್ನ ಜೊತೆ ಇರುವವರೆಲ್ಲರ ತಲೆಯನ್ನು ಕೆಡಿಸಿ ಸುಳ್ಳಾಡುತ್ತಾ, ವಂಚನೆಯ ಮಾತುಗಳನ್ನಾಡುತ್ತಾ, ಕಳ್ಳ ಕಪಟ ಕಣ್ಣೀರನ್ನು ಸುರಿಸುತ್ತಾ, ತಾನು ಒಳ್ಳೆಯವನು, ತನ್ನ ಗಂಡ ದುಷ್ಟನು ಎಂಬುದಾಗಿ ನಟನೆ ಮಾಡುವಂತಹ ವಾಚಾಳಿ ಹೆಂಡತಿಯರನ್ನ ನಾವು ಈ ಜೀವಿತದಲ್ಲಿ ನೋಡಬಹುದು. ಆದರೆ ಆ ಪತಿಯಾದವನು ಪವಿತ್ರ ಆತ್ಮಭರಿತನಾಗಿರುವಾಗ ಅವನು ಸಹಿಸುತ್ತಾನೆ, ದಿನವಿಡೀ ಸಹಿಸುತ್ತಾನೆ, ಹಗಲು ರಾತ್ರಿ ಸಹಿಸುತ್ತಾನೆ, ಕಣ್ಣೀರಿನಿಂದ ಸಹಿಸುತ್ತಾನೆ. ಅವನೇ ಪಾದಗಳ ಬಳಿ ಹೋಗುತ್ತಾನೆ, ಅವನೇ ಹೋಗಿ ಶರಣಾಗುತ್ತಾನೆ, ಅವನೇ ಬಳಿ ಕೇಳಿಕೊಳ್ಳುತ್ತಾನೆ, ಇನ್ನೆಷ್ಟು ಕಾಲ ಯಾಕೆ ಹೀಗೆ ಮಾಡುತ್ತೀಯ ಎಂಬುದಾಗಿ ಅವನೇ ಹೋಗಿ ತನ್ನ ಪತ್ನಿಯ ಬಳಿಯಲ್ಲಿ ಶರಣಾಗುತ್ತಾನೆ. ಆದರೂ ಕ್ರೂರ ಹೆಂಡತಿ ಬಿಡುವುದಿಲ್ಲ, ಅಲ್ಲಿ ಸಹಿಸುತ್ತಾನೆ. ಯಾಕೆಂದ್ರೆ ಅವನ ವಚನಗಳನ್ನು ಅರಿತ ಕಾರಣ, ಅವನ ಸತ್ಯವನ್ನು ಅರಿತ ಕಾರಣ, ಅವನ ಪ್ರೀತಿಯನ್ನು ಅರಿತ ಕಾರಣ, ಕ್ಷಮೆಯನ್ನು ಅರಿತ ಕಾರಣ ಅವನು ಸಹಿಸುತ್ತಾನೆ. ದಿನಂಪ್ರತಿ ಬರುವ ನೋವುಗಳನ್ನ ಅಂದು ರಾತ್ರಿ ಆ ಕ್ಷಣದಲ್ಲಿ ಮರೆತು ಹೋಗುತ್ತಾನೆ. ಪದೇ ಅವನೇ ತನ್ನ ಪತ್ನಿಯಲ್ಲಿ ಹೋಗಿ ಸಂಧಾನವಾಗುತ್ತಾನೆ. ಹಾಗೆ ಇನ್ನೊಂದೆಡೆ ನೋಡುವಾಗ ಕ್ರೂರವಾದಂತಹ ಪತಿ ಕುಡುಕನಾಗಿ, ದುಶ್ಚಟವುಳ್ಳವನಾಗಿ, ಕೆಟ್ಟವನಾಗಿ, ವ್ಯಭಿಚಾರಿಯಾಗಿ, ಜವಾಬ್ದಾರಿ ಇಲ್ಲದೆ ಮಕ್ಕಳು, ಕುಟುಂಬ ಎಂಬಂತ ಬೇಜವಾಬ್ದಾರಿಯಲ್ಲಿ ಜೀವಿಸುವಂತಹ ಪತಿಯನ್ನು ನಾವು ನೋಡುತ್ತೇವೆ. ಅಂತಹ ಪತಿಯನ್ನು ಸಹಿಸಿಕೊಳ್ಳುವಂತಹ ಹೆಂಡತಿಯರನ್ನು ನಾವು ನೋಡುತ್ತೇವೆ. ಪವಿತ್ರಾತ್ಮರು ಭರಿತರು ಎಂಬುದಾದ್ರೆ ಬರೀ ಗಂಡಸರು ಮಾತ್ರವಲ್ಲ, ಪ್ರತಿಯೊಬ್ಬರು ಪವಿತ್ರಾತ್ಮರು ಎಂದರೆ ಪ್ರತಿಯೊಬ್ಬರಿಗೂ ಸರಿಸಮಾನವಾದವರು. ಹೆಣ್ಣು ಗಂಡು, ಯುವಕ ಯುವತಿ, ಮಕ್ಕಳು, ಮುದುಕಿ ಎಂಬುದು ಯಾವುದು ಸಹ ತಾರತಮ್ಯವಿಲ್ಲ ಪವಿತ್ರಾತ್ಮರ ಮುಂದೆ. ಹೆಂಡತಿ ಸಹಿಸುತ್ತಾಳೆ. ಕ್ರೂರ ಗಂಡನನ್ನು ಸಹಿಸಿ ಅವನು ಕುಡಿದು ಬಂದರು ಅವನಿಗೆ ಉಣ್ಣಬಡಿಸುತ್ತಾಳೆ. ಅವನು ಚೀಮಾರಿ ಮಾಡಿದರು ಅವನನ್ನು ಸತ್ಕರಿಸುತ್ತಾಳೆ. ತನ್ನ ದೇಹವೆಂಬ ಕುಡಿದು ದುರ್ವಾಸನೆಯಿಂದ ಬಂದರು ತನ್ನ ದೇಹವನ್ನ ತನ್ನ ಪತಿಗೆ ಆಸಿಕೊಡುತ್ತಾಳೆ. ತನ್ನ ಗಂಡನು ಬರದೆ ನಿದ್ರಿಸುವುದಿಲ್ಲ, ತನ್ನ ಗಂಡನು ಬರದೆ ಊಟ ಮಾಡುವುದಿಲ್ಲ, ತನ್ನ ಗಂಡನಿಲ್ಲದೆ ಅವಳು ಜೀವಿಸುವುದಿಲ್ಲ. ಕಾರಣ ಅವಳು ಪವಿತ್ರ ಆತ್ಮಭರಿತಳಾಗಿರುತ್ತಾಳೆ. ಇದು ಕೌಟುಂಬಿಕ ಜೀವಿತದಲ್ಲಿ ಮಕ್ಕಳು ತಂದೆಯನ್ನು ನೋಡಿ ಹೇಳ್ತಾರೆ, ನಮ್ಮಪ್ಪ ಸರಿ ಇಲ್ಲ, ನಮ್ಮಪ್ಪ ಹಾಗೆ, ನಮ್ಮಪ್ಪ ಹೀಗೆ ಎಂದು ತಂದೆಯನ್ನ ಜೀವ ಕೊಟ್ಟಂತಹ ತಂದೆಯನ್ನ ತಿರಸ್ಕರಿಸುತ್ತಾರೆ. ಏನು ಕಾರಣ? ಆ ಮಕ್ಕಳಲ್ಲಿಯೂ ಪವಿತ್ರ ಆತ್ಮರಿಲ್ಲ. ಎಷ್ಟು ಜನ ತಂದೆ ತಾಯಿದರೆ ತನ್ನ ಮಕ್ಕಳನ್ನ ಬಹಿಷ್ಕರಿಸುತ್ತಾರೆ. ನನ್ನ ಮಗ ಅಂತವನು, ನನ್ನ ಮಗ ಇಂಥವನು ಎಂಬುದಾಗಿ. ಒಳ್ಳೆಯ ತಂದೆಯನ್ನು ಮಾಡುತ್ತಾನೆ, ತನ್ನ ಮಕ್ಕಳು ಏನು ತಪ್ಪು ಮಾಡಿದರು, ಯಾವ ಕ್ರಿಯೆ ಮಾಡಿದರು ಅವರನ್ನು ಕ್ಷಮಿಸಿ ಪ್ರೀತಿಸಿ ಅವರನ್ನು ಪರಿವರ್ತಿಸಲು ಯತ್ನಿಸುತ್ತಾನೆ. ಕಾರಣ ಅವನು ಪವಿತ್ರ ಆತ್ಮಭರಿತನು. ಹಾಗೆ ತಾಯಿ ಒಳ್ಳೆಯ ಪತಿರ್ವತಿಯಾಗಿ ಅವಳಿರುವುದಾದರೆ ತನ್ನ ಕುಟುಂಬವನ್ನ
4 ಗೋಡೆಗಳ ಮಧ್ಯದಲ್ಲಿ ಬರುವಂತಹ ನೋವನ್ನ, ಭಾರವನ್ನ ಹೊತ್ತು ದೇವರ ಮುಂದೆ ಕುಳಿತು ಹಗಲೂ ರಾತ್ರಿ ಪ್ರಾರ್ಥಿಸುತ್ತಾಳೆ. ಅವಳು ಪವಿತ್ರ ಆತ್ಮ ಭರಿತಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾಪಂಚಿಕವಾದದನ್ನ ನಾವು ನೋಡಬೇಕಾದ್ರೆ, ಪ್ರಾಪಂಚಿಕವಾದಂತಹ ಸುಖಭೋಗಗಳು, ಕಾಮವಿಲಾಸಗಳು, ಆಕರ್ಷಣೆಗಳು, ಎಷ್ಟೋ ವಿಧದಲ್ಲಿ ಪ್ರಾಪಂಚಿಕವಾಗಿ ಸಮಸ್ಯೆ ಇರ್ತದೆ. ಹಾಗೆಯೇ ಪ್ರಾಪಂಚಿಕವಾಗಿ ಅನೇಕ ಜನರು ಹೋರಾಟ ಮಾಡುತ್ತಾರೆ. ವಿಶ್ವಾಸಿಗಳಲ್ಲಿ ಪ್ರಾರ್ಥನೆ ಮಾಡುವಲ್ಲಿ ನೋಡಿ, ಇವತ್ತು ನಾವು ನೋಡುತ್ತೇವೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂದು ನೋಡ್ಬೇಕಾದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡುತ್ತೇವೆ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಹೆಚ್ಚು, ಕ್ರೈಸ್ತರ ಮೇಲೆ ಹೋರಾಟ ಹೆಚ್ಚು. ಕ್ರೈಸ್ತರನ್ನ ಒಡೆಯುತ್ತಾ ಇದ್ದಾರೆ, ದೇವಾಲಯಗಳಲ್ಲಿ ನುಗ್ಗುತ್ತಾ ಇದ್ದಾರೆ, ಕೊಚ್ಚಿ ಹಾಕುತ್ತಾ ಇದ್ದಾರೆ, ಬೆಂಕಿಯಿಂದ ಸುಟ್ಟು ಹಾಕುತ್ತಾ ಇದ್ದಾರೆ, ಏನೆಲ್ಲ ಮಾಡುತ್ತಾ ಇದ್ದಾರೆ. ಆದರೆ ಈ ಪ್ರಾಪಂಚಿಕವಾಗಿ ಬರುವಂತದ್ದನ್ನು ಸಹ ಸಹಿಸಿಕೊಂಡು ಜ್ಞಾನದಿಂದ ತನ್ನ ಸೇವಾ ಕಾರ್ಯವನ್ನು ನಿರ್ವಹಿಸಿ ಹೋಗುತ್ತಾನೆ. ಅವನು ಜಗಳಕ್ಕೆ ಆಸ್ಪದ ಕೊಡುವುದಿಲ್ಲ, ಘರ್ಷಣೆಗೆ ಆಸ್ಪದ ಕೊಡುವುದಿಲ್ಲ. ಅವನು ಮತ್ತೊಬ್ಬರನ್ನ ಕೆದಕಿ ಜಗಳಕ್ಕೆ ಪ್ರೇರಣೆ ಕೊಡುವುದಿಲ್ಲ. ಅವನು ಪವಿತ್ರಾತ್ಮ ಭರಿತನಾಗಿ ದೇವರ ಮುಂದೆ ಕುಳಿತುಕೊಳ್ಳುತ್ತಾನೆ. ಯಾಕೆಂದ್ರೆ ಅವನು ಸಹನೆಯುಳ್ಳವನಾಗಿರುತ್ತಾನೆ, ಸಹಿಸುವಂತಹ ಕೃಪೆ ಅವನಲ್ಲಿ ಇರುತ್ತದೆ. ಮೂರನೆಯದಾಗಿ ನಾವು ನೋಡುತ್ತೇವೆ ವೈಯಕ್ತಿಕವಾಗಿ ನಾವು ನೋಡೋದಾದ್ರೆ ಎಷ್ಟೋ ಅನುಭವಗಳು, ಶೋಧನೆಗಳು ನಮ್ಮ ಮೇಲೆ ಬರ್ತದೆ. ಕುಡಿತದ ಚಟದ ನಿಮಿತ್ತವಾಗಿ ಆಗಬಹುದು, ಅಥವಾ ಬೇರೆ ಯಾವುದೋ ದುಶ್ಚಟದ ನಿಮಿತ್ತವಾಗಿ ಆಗಬಹುದು, ಅಥವಾ ದೈಹಿಕವಾದಂತಹ ಸೆಕ್ಸ್ನ ನಿಮಿತ್ತವಾಗಿ ಆಗಬಹುದು, ಅಥವಾ ತನ್ನ ಜೀವಿತದಲ್ಲಿ ತಾನು ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕೆಂಬುದಾಗಿ ಸ್ಥಾನಮಾನವನ್ನು ಗಳಿಸಿಕೊಳ್ಳಬೇಕು. ಈಗ ವೈಯಕ್ತಿಕವಾದಂತಹ ಹೋರಾಟಗಳು ಎಷ್ಟೋ ಬರುತ್ತದೆ. ಈ ವೈಯಕ್ತಿಕವಾದ ಹೋರಾಟಗಳನ್ನ ಈ ಪವಿತ್ರಾತ್ಮ ಭರಿತ ಉಳ್ಳವನು ಎಲ್ಲವನ್ನು ಸಹಿಸುತ್ತಾನೆ. ದೇವರ ಮೇಲೆ ಭಾರವನ್ನು ಹಾಕುತ್ತಾನೆ. ಸ್ವಾಮಿ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತದಂತೆ ಆಗಲಿ ಎಂದು ಹೇಳುತ್ತಾನೆ. ತನ್ನಲ್ಲಿರುವಂತಹ ಹೊರೆಗಳನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾನೆ, ತನ್ನಲ್ಲಿರುವಂತಹ ಬಲಹೀನತೆಗಳನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾನೆ. ಎಂಥ ಹೋರಾಟ ಬಂದರೆ ಅದನ್ನು ಸಹಿಸಿ ಜಯಿಸಲು ಅವನು ಪ್ರಯತ್ನಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ವೈಯಕ್ತಿಕವಾದಂತಹ ಜೀವಿತದ ಹೋರಾಟ ಬರುವಾಗ, ಆಗ ಅವನ ಮೇಲೆ ದಬ್ಬಾಳಿಕೆ ಮಾಡುವಾಗ, ಅವನ ಮೇಲೆ ಇಲ್ಲ ಸಲ್ಲದನ್ನು ಹೇಳುವಾಗ, ಅವನನ್ನು ಮರಣಕ್ಕೆ ಕೊಂಡು ಹೋಗುವಾಗ, ಅಥವಾ ಅವನನ್ನ ಹಿಡಿದೊಪ್ಪಿಸುವಾಗ, ಅವನನ್ನು ನಾಶ ಮಾಡಲು ಯತ್ನಿಸಿ ಗುಂಪು ಘರ್ಷಣೆ ಮಾಡುವಾಗ ಅವನು ಸಮಾಧಾನಕರವಾಗಿ ಇರುತ್ತಾನೆ, ಸಹಿಸಿಕೊಳ್ಳುತ್ತಾನೆ. ಯಾಕೆಂದರೆ ಅವನು ಪವಿತ್ರ ಆತ್ಮಭರಿತನಾಗಿರುತ್ತಾನೆ. ಆಧ್ಯಾತ್ಮಿಕತೆಯ ಜೀವಿತದಲ್ಲಿ ನಾವು ನೋಡೋದಾದರೆ, ಆಧ್ಯಾತ್ಮಿಕತೆಯ ಜೀವಿತದಲ್ಲಿ ಪವಿತ್ರಾತ್ಮ ಭರಿತನು ಏನು ಮಾಡುತ್ತಾನೆ? ಪ್ರಾರ್ಥಿಸುತ್ತಾನೆ. ಎಲ್ಲವುಗಳಿಗಾಗಿ ಪ್ರಾರ್ಥಿಸುತ್ತಾನೆ. ಅವನ ಜೀವನದಲ್ಲಿ ಬಂದ ಒಂದೊಂದು ನೋವು, ದುಃಖ, ವೇದನೆ, ದೂಷಣೆ, ನಿಂದನೆ, ಅವಮಾನ, ಅವಹೇಳನ ಎಲ್ಲವನ್ನು ಸಹಿಸಿ ಅವನು ಪ್ರಾರ್ಥಿಸುತ್ತಾನೆ. ಪ್ರಾರ್ಥನೆಯಲ್ಲಿ ಅವನು ತಲ್ಲೀನನಾಗುತ್ತಾನೆ. ತಾನು ವಹಿಸಿ ದೇವರವನಿಗೆ ಕೊಟ್ಟಂತ ಕರ್ತವ್ಯವನ್ನ, ಶುಶ್ರೂಷೆಗಳನ್ನ ಅವನೆಂದಿಗೂ ಬಿಡುವುದಿಲ್ಲ. ಅವುಗಳನ್ನ ಪರಿಪಾಲಿಸುತ್ತಾನೆ. ದೇವರು ತನಗೆ ಕೊಟ್ಟಂತ ಕರೆಯನ್ನ ಹೋಗಲಾಡಿ ಆ ಕರೆಯನ್ನ ಕಳೆದುಕೊಳ್ಳದ ಕರೆಯನ್ನು ಪ್ರೋತ್ಸಾಹಿಸುತ್ತಾನೆ. ಹಲವಾರು ಜನ ವಿಶ್ವಾಸಿಗಳನ್ನು ಉಂಟು ಮಾಡುತ್ತಾನೆ, ಹಲವಾರು ಜನ ವಿಶ್ವಾಸಿಗಳನ್ನ ಎತ್ತುತ್ತಾನೆ, ಹಲವಾರು ಜನ ಪ್ರಾರ್ಥನಾ ವೀರರನ್ನು ಮಾಡುತ್ತಾನೆ, ಹಲವಾರು ಜನರನ್ನು ಶುಭ ಸಂದೇಶಕಾರನಾಗಿ ಮಾಡುತ್ತಾನೆ, ಹಲವಾರು ಜನರನ್ನ ವಿಶ್ವಾಸವನ್ನು ಅವನು ಬಲಪಡಿಸುತ್ತಾನೆ. ಏಕೆಂದರೆ ಅವನು ಪವಿತ್ರಾತ್ಮಭರಿತನಾಗಿರುವುದರಿಂದ ಪವಿತ್ರಾತ್ಮರು ಅವನನ್ನು ಮುನ್ನಡೆಸಿ ಅವನ ಮೂಲಕವಾಗಿ ಸಹಸ್ರಾರು ಕೋಟ್ಯಾಂತರ ಮಕ್ಕಳನ್ನ ತನ್ನೆಡೆಗೆ ಸೆಳೆದುಕೊಳ್ಳಲು ಪವಿತ್ರಾತ್ಮರು ತೀರ್ಮಾನಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಆಧ್ಯಾತ್ಮಿಕ ಜೀವಿತದಲ್ಲಿ ಮೂರನೆಯ ಪಾತ್ರ ಸಹಿಸಿಕೊಳ್ಳುವುದು. ಯೇಸುವನ್ನು ನೋಡುವ ಒಂದು ಕ್ಷಣ ಯೇಸುವನ್ನು ನೋಡಿ. ಎಷ್ಟು ಸಹಿಸಿಕೊಂಡ್ರು ಯೇಸು ಸ್ವಾಮಿ, ಎಷ್ಟು ಅವಮಾನವನ್ನು ಹುಚ್ಚ ಎಂದರು ಸಹಿಸಿಕೊಂಡ್ರು. ಒಂದೇ ನಿಮಿಷದಲ್ಲಿ ಹೇಳ್ಬೋದಾಗಿತ್ತು, ಆಕಾಶದಿಂದ ಬೆಂಕಿಯನ್ನು ಕಳಿಸಿ ಸುಟ್ಟು ಬಿಡಬಹುದಾಗಿತ್ತು. ಹುಚ್ಚ ಅಂದ್ರು, ದೆವ್ವ ಹಿಡಿದಿದೆ ಎಂದರು, ಮೇಲಿಂದ ತಳ್ಳಿ ಬಿಡಬೇಕು ಎಂಬುದಾಗಿ ತಳ್ಳಿ ಹೋದ್ರು. ಸಹಿಸಿದ್ರು ಯೇಸು ಸ್ವಾಮಿ. ಉಗುಳಿದ್ರು, ಸಹಿಸಿದ್ರು. ಒಡೆದರು, ಸಹಿಸಿದ್ರು. ಭಾರವಾದ ಮರದ ತುಂಡನ್ನು ಕುತ್ತಿಗೆ ಮೇಲೆ ಇಟ್ಟರು. ಕಲ್ವಾರಿಯವರೆಗೆ ನಡೆಯಬೇಕೆಂದರು, ಸಹಿಸಿದ್ರು. ಬಿದ್ದರು, ಎದ್ದರು, ಬಿದ್ದರು, ಎದ್ದರು, ಬಿದ್ದರು, ಎದ್ದರು, ಸಹಿಸಿದ್ರು. ಕೊರಡೆಗಳಿಂದ ಒಡೆದರು, ರಕ್ತವು ಮಾಂಸವು ಸೀಳಿತು, ಸಹಿಸಿದರು. ಶಪಿಸಲಿಲ್ಲ, ಕೂಗಾಡಲಿಲ್ಲ,
ದೇವರೇ, ನನ್ನನ್ನು ಇವರು ನಾಶ ಮಾಡುತ್ತಾ ಇದ್ದಾರೆ, ಇವರನ್ನು ಕೊಲೆಗೈಯುತ್ತಾ ಇದ್ದಾರೆ, ರಕ್ತ ಸುರಿಸದೆ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅವರನ್ನು ಶಪಿಸಲಿಲ್ಲ. ಚರ್ಮವು ಕೀಳಲ್ಪಟ್ಟಿತು, ಸಹಿಸಿದರು. ಬೆತ್ತಲೆ ಮಾಡಿದರು, ಅಷ್ಟು 100 ಜನರ ಮಧ್ಯೆ ಬೆತ್ತಲೆ ಮಾಡಿದರು, ಸಹಿಸಿದರು. ಕೈಗಳಿಗೆ ಮೊಳೆಯನ್ನು ಜಡಿದರು, ಕಾಲುಗಳಿಗೆ ಮೊಳೆಯನ್ನು ಜಡಿದರು, ಸಹಿಸಿದರು. ಶಿಲುಬೆಯ ಭಾರ ಹೊರಲಾಗದ ಕೆಳಗೆ ಬಿಡಿ, ಯಾರನ್ನು ಕರೆಯಿಲ್ಲ, ಬನ್ನಿ ನನಗೆ ಸಹಾಯ ಮಾಡಿ ಎಂದು ಯಾರಿಗೂ ಹೇಳಿಲ್ಲ. ಯಾಕೆಂದರೆ ಅವರು ನಮ್ಮೆಲ್ಲರ ಭಾರವನ್ನು ಹೊತ್ತುಕೊಳ್ಳಲು ಬಂದವರಾಗಿದ್ದರು. ಹಾಗೆ ದೇವರ ಮಗನಾಗಿ ಮಗಳಾಗಿರುವಂತಹ ನೀನು ಮತ್ತು ನಾನು ಪ್ರತಿಯೊಬ್ಬರ ಭಾರಗಳನ್ನು ಹೊತ್ತುಕೊಳ್ಳಲು ಬಂದವರಾಗಿದ್ದೇವೆ. ಪ್ರತಿಯೊಬ್ಬರು ನಮ್ಮ ಮೇಲೆ ಮಾಡುವಂತಹ ದಬ್ಬಾಳಿಕೆಯನ್ನಾಗಲಿ, ನಮ್ಮ ಮೇಲೆ ಮಾಡುವ ಅಧಿಕಾರವನ್ನಾಗಲಿ ಎಲ್ಲವನ್ನು ಸಹಿಸಿ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸಲು ಬಂದವರಾಗಿದ್ದೇವೆ. ಶಿಲುಬೆಯಲ್ಲಿ ನೇತಾಡಿದರು. ನನ್ನ ದೇವರೇ, ನನ್ನ ದೇವರೇ, ನನ್ನಕ್ಕೆ ಕೈ ಬಿಡುವೆ ಎಂದು ಕೂಗಿದರು. ಇವರನ್ನು ಕ್ಷಮಿಸಿ ಎಂದರು, ಸಹಿಸಿದರು. ಶಿಲುಬೆಯಲ್ಲಿ ಸತ್ತರು, ಸಹಿಸಿದರು. ಕಾರಣ ಯೇಸುವಲ್ಲಿ ಪವಿತ್ರಾತ್ಮರು ವಾಸ ಮಾಡಿದ್ದರು. ಯೇಸುವಿನಲ್ಲಿ ಪವಿತ್ರಾತ್ಮರು ವಾಸ ಮಾಡಿದ್ದರು, ಪವಿತ್ರಾತ್ಮ ಭರಿತರಾಗಿದ್ದರು. ಎರಡನೇದಾಗಿ ನಾವು ನೋಡುವಾಗ ತಾಯಿ ಮಾತೆ ಮರಿಯಮ್ಮನವರನ್ನು ನಾವು ನೋಡುತ್ತೇವೆ. 13 ವರ್ಷದ ತರುಣೆ ಗರ್ಭಿಣಿಯಾಗಿ ಒಂದು ಮಗುವಿಗೆ ಜನ್ಮ ಕೊಡುತ್ತಾರೆ. ವಿವಾಹಕ್ಕೆ ಮುಂಚಿತವಾಗಿ ಗರ್ಭಿಣಿಯಾಗುತ್ತಾರೆ. ಮೋಶೆ ನಿಯಮದ ಪ್ರಕಾರವಾಗಿ ಕಲ್ಲುಗಳಿಂದ ಹೊಡೆದು ಕೊಲ್ಲಲ್ಪಡುವವರಾಗಿರುತ್ತಾರೆ. ಆದರೆ ಎಷ್ಟು ಅವಮಾನಗಳನ್ನ ಮಾತೆ ಮರಿಯಮ್ಮನವರು ಸಹಿಸಿದರು. ವ್ಯಭಿಚಾರಿ ಎಂದು ಹೇಳಿದರು, ಮಾತೆ ಮರಿಯಮ್ಮನವರನ್ನ ಸಹಿಸಿದರು. ಬೆಳೆದು 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 ಬಂದು ಯೇಸುವಿನ ಮರಣ ಯಾತನೆಯಲ್ಲಿ ನೋಡಿ, ತಾಯಿಯ ಕಣ್ಣು ಮುಂದೆಯೇ ಚಿತ್ರ ಹಿಂಸೆಗೊಳಗಾಗುವಾಗ ಮಾತೆ ಯಾರನ್ನು ಕರೆಯಲಿಲ್ಲ. ಅಯ್ಯೋ, ನನ್ನ ಮಗ ನಿಮ್ಮನ್ನೆಲ್ಲ ಗುಣಪಡಿಸಿದ, ದೆವ್ವಗಳನ್ನು ಬಿಡಿಸಿದ, ಸತ್ತವರಿಗೆ ಜೀವ ಕೊಟ್ಟ, ಬನ್ನಿ ನೀವು ಯಾಕೆ ಹೀಗೆ ಮಾಡುತ್ತಾ ಇದ್ದೀರಿ, ನನ್ನ ಮಗನನ್ನು ಸಂರಕ್ಷಿಸಿ ಎಂದು ಒಂದು ಮಾತನ್ನು ಸಹ ಮಾತೆ ಆಡಲಿಲ್ಲ. ಯಾರನ್ನು ಕೂಗಿ ಕರೆಯಲಿಲ್ಲ, ಯಾರನ್ನು ಎಳೆದಾಡಲಿಲ್ಲ, ಯಾವ ಸಂಘಟನೆಯನ್ನು ಮಾಡಲಿಲ್ಲ, ಯಾವ ಗ್ರೂಪ್ ಅನ್ನು ಮಾಡಲಿಲ್ಲ. ಒಬ್ಬರೇ ಕುಳಿತರು, ಒಬ್ಬರೇ ಅತ್ತರು, ಒಬ್ಬರೇ ಗೋಳಾಡಿದರು, ಎದೆ ಬಡಿದುಕೊಂಡು ಗೋಳಾಡಿದರು. ದೇವರೇ 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 ಎಂದು ದೇವರಲ್ಲಿ ಮಾತ್ರ ಪ್ರಾರ್ಥಿಸಿದರು. ಯಾರಲ್ಲಿಯೂ ಹೇಳಿಕೊಳ್ಳಲಿಲ್ಲ. ಬಾ ಎಂದು ಸಲೋಮಿಯನ್ನು ಕರೆಯಲಿಲ್ಲ, ಮಗ್ದಲನ್ನು ಕರೆಯಲಿಲ್ಲ, 12 ಜನ ಶಿಷ್ಯರನ್ನು ಕರೆಯಲಿಲ್ಲ, ಯಾರನ್ನು ಕರೆಯಲಿಲ್ಲ. ಏಕಾಂಗಿತನದಲ್ಲಿ ರೋಧಿಸಿದರು, ಕಣ್ಣೀರಿಟ್ಟರು, ರೋಧಿಸಿದರು. ತನ್ನ ಮಗನ ಪಾರ್ಥಿವ ಶರೀರವನ್ನು ತನ್ನ ಮಡಿಲಲ್ಲಿ ಇರಿಸಿಕೊಂಡರು. ತನ್ನ ಮಗನು ಬಿದ್ದರೂ ಹೋಗಲಿಲ್ಲ, ತನ್ನ ಮಗನನ್ನು ಜಡೆದರೂ ಹೋಗಲಿಲ್ಲ, ತನ್ನ ಮಗನನ್ನು ಒಡೆದರೂ ಹೋಗಲಿಲ್ಲ, ತನ್ನ ಮಗನನ್ನು ಉಗುಳಿದರೂ ಓಡಲಿಲ್ಲ, ಯಾರ ಬಳಿ ಹೋಗಿ ಯಾವ ರೆಕಮೆಂಡೇಶನ್ ಕೇಳಲಿಲ್ಲ. ಯಾಕೆಂದರೆ ಪವಿತ್ರಾತ್ಮ ಭರಿತರಾಗಿದ್ದರು. ಮಾತೆ ಮರಿಯಮ್ಮನವರು ಪವಿತ್ರಾತ್ಮ ಭರಿತರಾದ ಕಾರಣ ಸಹಿಸಿದರು, ಸಹಿಸಿದರು. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಸಹನೆ. ಒಂದು ವ್ಯಕ್ತಿ ಪವಿತ್ರಾತ್ಮ ಭರಿತನಾಗಿದ್ದಾನೆ ಅಂದರೆ ಅವನು ಸಹಿಸುತ್ತಾನೆ, ಎಲ್ಲವನ್ನು ಸಹಿಸುತ್ತಾನೆ. ಪ್ರೇಷಿತರನ್ನು ನಾವು ನೋಡುತ್ತೇವೆ. 12 ಜನರ ಮರಣವು ಸಹ ಹಿಂಸಕೃತ್ಯವಾಗಿತ್ತು. ಹಿಂಸಾತ್ಮ. ಯೌವನರನ್ನ ಎಣ್ಣೆಯಲ್ಲಿ ಹಾಕುತ್ತಾರೆ. ಎಣ್ಣೆಯಲ್ಲಿ ಹಾಕುವಾಗ ಯೌವನರು ಹೇಳುತ್ತಾರೆ, ಒಂದು ಕಡೆ ನಾನು ಬೆಂದಿದ್ದೇನೆ, ಇನ್ನೊಂದು ಕಡೆ ನನ್ನನ್ನು ತಿರುಗಿಸಿ ಎಂಬುದಾಗಿ. ಸಹಿಸಿದರು. ಶಿರಚ್ಛೇದನ ಮಾಡುವಾಗ ಸಹಿಸಿದರು. ಅಂಬುಗಳಿಂದ ಒಡೆದು ಕೊಲ್ಲುವಾಗ ಸಹಿಸಿದರು. ಕತ್ತರಿಸುವಾಗ ಸಹಿಸಿದರು. ಪ್ರೇಷಿತರೆಲ್ಲರ ಮರಣವು ಘೋರವಾದ ಮರಣವಾಗಿತ್ತು. ಯೇಸುವಂತೆ ಶಿಲುಬೆಗೇರಿಸಿದರು, ಸಹಿಸಿದರು. ಬೆಂಕಿಯಲ್ಲಿ ಸುಟ್ಟರು, ಸಹಿಸಿದರು. ಕಾರಣ ಪವಿತ್ರಾತ್ಮ ಭರಿತರಾಗಿದ್ದರು. ಅವರು ಯಾರ ಬಳಿ ಯುದ್ಧ ಮಾಡಲಿಲ್ಲ, ಪ್ರತಿಭಟಿಸಲಿಲ್ಲ, ಕೂಗಾಡಲಿಲ್ಲ, ಕಿರಿಚಾಡಲಿಲ್ಲ, ಸಹಿಸಿದರು, ಸಹಿಸಿದರು. ಹೌದು ಪ್ರಿಯರೇ, ನಾವು ಹಾಗೆಯೇ ಒಂದು ಸ್ವಲ್ಪ ಹಳೆಯ ಒಡಂಬಡಿಕೆಯ ಪಕ್ಷಿ ನೋಟವನ್ನು ನಾವು ನೋಡುವುದಾದರೆ, ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವುದಾದರೆ, ಒಂದು ತಾಯಿ ಮತ್ತು 7 ಜನ ಮಕ್ಕಳನ್ನು ನಾವು ನೋಡುತ್ತೇವೆ. ಒಂದು ತಾಯಿ ಮತ್ತು 7 ಜನ ಮಕ್ಕಳನ್ನು ನೋಡುತ್ತೇವೆ. ಅಂದಿನ ಮೋಶೆಯ ನಿಯಮದ ಪ್ರಕಾರವಾಗಿ ಹಂದಿ ಮಾಂಸವನ್ನು ತಿನ್ನಬಾರದು ಎಂಬುದಾಗಿತ್ತು. ಆದರೆ ಅರಸನು ಹಂದಿ ಮಾಂಸವನ್ನು ತಿನ್ನಬೇಕೆಂದು ಕಡ್ಡಾಯ ಮಾಡುತ್ತಾನೆ ಒಂದು ಕುಟುಂಬಕ್ಕೆ. 7 ಜನ ಮಕ್ಕಳು.
ಈ 7 ಜನ ಮಕ್ಕಳನ್ನ ಆ ಎತ್ತ ಜನ್ಮ ಕೊಟ್ಟ ತಾಯಿಯ ಮುಂದೆಯೇ ಕೊಲ್ಲುತ್ತಾರೆ, ಚರ್ಮ ಸುಲಿಯುತ್ತಾರೆ, ಶಿರಚ್ಛೇದನ ಮಾಡುತ್ತಾರೆ, ನಾಲಿಗೆ ಕತ್ತರಿಸುತ್ತಾರೆ, ಘೋರವಾಗಿ ಅವರನ್ನು ಹಿಂಸಿಸುತ್ತಾರೆ. ಅವರು ತನ್ನ ಸರ್ವೇಶ್ವರ ಸ್ವಾಮಿಯ ಕಟ್ಟಳೆಯನ್ನು ಮೀರುವುದಿಲ್ಲ. ಸರ್ವೇಶ್ವರ ಸ್ವಾಮಿಯ ಕಟ್ಟಳೆಯನ್ನು ಅವರು ಮೀರಲಿಲ್ಲ. 7 ಜನ ಮಕ್ಕಳನ್ನು ಸಹ ಆ ತಾಯಿಯ ಕಣ್ಣು ಮುಂದೆ ಕೊಂದರು. ಆ ತಾಯಿ ಹೇಳಿದ್ರು, 7 ದಿನ ಮಗನಿಗೆ ಇಲ್ಲದ್ರೆ ಕೊಂದು ಬಿಡ್ತೇನೆ ಅವನಿಗೆ ಹೇಳಿದಾಗ ತಾಯಿ ಹೇಳ್ತಾಳೆ, ಇಲ್ಲ ಇಲ್ಲ, ಸರ್ವೇಶ್ವರ ಸ್ವಾಮಿಯ ನಿಯಮವನ್ನು ಮಾತ್ರ ಪಾಲಿಸಿರಿ ಎಂಬುದಾಗಿ. ಸಾಯುವಾಗಲೂ ಹೇಳ್ತಾರೆ, ನೀನು ನನ್ನನ್ನು ಸಾಯಿಸಬಹುದು, ನನ್ನ ಆತ್ಮವನ್ನು ನಿನಗೆ ಕೊಲ್ಲಲು ಸಾಧ್ಯವಿಲ್ಲ. ಕೊನೆಗೆ ಆ ತಾಯಿಯನ್ನು ಸಹ ಕೊಲ್ಲುತ್ತಾರೆ. ಕಾರಣ, ದೇವರ ಕಟ್ಟಳೆಗಳನ್ನು ಅನುಸರಿಸುವವರಲ್ಲಿ ಪವಿತ್ರಾತ್ಮರಿರುತ್ತಾರೆ. ಪವಿತ್ರಾತ್ಮ ಭರಿತರಾಗಿದ್ದಾರೆ ಮಾತ್ರವೇ ದೇವರ ಕಟ್ಟಳೆಗಳನ್ನು ಅನುಸರಿಸಲು ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಪವಿತ್ರಾತ್ಮ ಧ್ಯಾನ ಭಾಗ 38 ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ಈಗ ಒಂದು ಕ್ಷಣ ನಮ್ಮನ್ನು ನಾವು ಕುರಿತು ಯೋಚಿಸೋಣ. ನಿಮ್ಮನ್ನು ಕುರಿತು ನೀವು ಯೋಚಿಸಿ, ಎಷ್ಟು ಜನ ಸಹಿಸುತ್ತಾ ಇದ್ದೀರಿ ನಿಮ್ಮ ಜೀವಿತದಲ್ಲಿ? ಎಷ್ಟು ಜನ ಸಹಿಸುತ್ತಾ ಇದ್ದೀರಿ? ಯೋಚನೆ ಮಾಡಿ ನೋಡಿ. ಅಲ್ಲ, ಹೋರಾಟಗಳು ಮಾತ್ರವಿದೆ, ಯುದ್ಧ ಮಾತ್ರವಿದೆ, ಸಹನೆ ಇಲ್ಲ. ಕ್ಷಮಿಸಿ, ಸಹನೆ ಇಲ್ಲ. ಹೌದು ಪ್ರಿಯರೇ, ಹಲ್ಲೆಲೂಯಾ, ಆಮೆನ್. ಕ್ಷಮಿಸಿ ಪ್ರಿಯರೇ. ಪವಿತ್ರಾತ್ಮ ಭರಿತನು ಎಂದರೆ 3ನೇ ಸ್ವಭಾವ, ಸಹಿಸಿಕೊಳ್ಳುತ್ತಾನೆ. ನೀವೆಷ್ಟು ಜನ ನಿಮ್ಮ ಕುಟುಂಬವನ್ನು ಸಹಿಸಿಕೊಳ್ತಾ ಇದ್ದೀರಿ? ಅಥವಾ ನಿಮ್ಮ ಗಂಡನನ್ನು ಸಹಿಸಿಕೊಳ್ತಾ ಇದ್ದೀರಿ? ನಿಮ್ಮ ಹೆಂಡತಿಯನ್ನು ಸಹಿಸಿಕೊಳ್ತಾ ಇದ್ದೀರಿ? ನಿಮ್ಮ ಮಕ್ಕಳನ್ನು ಸಹಿಸಿಕೊಳ್ತಾ ಇದ್ದೀರಿ? ನಿಮ್ಮ ನೆರೆಹೊರೆಯವರನ್ನು ಸಹಿಸಿಕೊಳ್ತಾ ಇದ್ದೀರಿ? ನಿಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳನ್ನು ಎಷ್ಟು ಮಂದಿ ನೀವು ಸಹಿಸಿಕೊಳ್ತಾ ಇದ್ದೀರಿ? ನಿಮ್ಮನ್ನು ಬೈಯುವಾಗ, ನಿಮ್ಮನ್ನು ತಿರಸ್ಕರಿಸುವಾಗ, ನಿಮ್ಮನ್ನು ದೂಷಿಸುವಾಗ, ನಿಮ್ಮನ್ನು ನಿಂದಿಸುವಾಗ, ನಿಮ್ಮನ್ನು ಅವಹೇಳನ ಮಾಡುವಾಗ, ನಿಮ್ಮನ್ನು ಅವಮಾನಪಡಿಸುವಾಗ, ನಿಮ್ಮಲ್ಲಿರುವುದನ್ನು ಕಸಿದುಕೊಳ್ಳುವಾಗ ಎಷ್ಟು ಜನ ಸಹಿಸಿಕೊಳ್ಳುತ್ತಾ ಇದ್ದೀರಿ? ನಿಮ್ಮ ಏಕಾಂಗಿತನದ ಬದುಕಿನಲ್ಲಿ ಪತಿ ಇಲ್ಲದೆ ಇರಬಹುದು, ಪತ್ನಿ ಇಲ್ಲದೆ ಇರಬಹುದು, ಎಷ್ಟು ಕಾಲ ನೀವು ಸಹಿಸಿಕೊಳ್ತಾ ಇದ್ದೀರಿ? ಯೋಚನೆ ಮಾಡಿ ಪ್ರಿಯರೇ, ಯೋಚನೆ ಮಾಡಿ. ಒಬ್ಬಾಕೆ ತನ್ನ ಪತಿ ಇದ್ದರೂ ಸಹ, ತನ್ನ ಪತಿಯು ಲಕ್ಷಗಟ್ಟಲೆ ಸಾಲ ಮಾಡಿದರೂ ಸಹ ತನ್ನ ಪತಿಯ ನಿಮಿತ್ತವಾಗಿ ಸಹಿಸಿಕೊಳ್ಳುತ್ತಾಳೆ. ತನ್ನ ಗಂಡನ ಸಾಲವನ್ನು ಹೊತ್ತು ಅವಳು ತೀರಿಸುತ್ತಾಳೆ. ತನ್ನ ಮಕ್ಕಳ ಜೀವಿತಕ್ಕಾಗಿ ಅವಳು ದುಡಿಯುತ್ತಾಳೆ. ತನ್ನ ಗಂಡು ಹೆಣ್ಣು ಮಕ್ಕಳನ್ನು ಅವಳು ಸಾಕಿಸಲುತ್ತಾಳೆ. ಹಗಲು ರಾತ್ರಿ ದುಡಿಯುತ್ತಾಳೆ. ನಿದ್ರೆ ಇಲ್ಲದೆ ದುಡಿಯುತ್ತಾಳೆ. ವಿಶ್ರಮ ಇಲ್ಲದೆ ದುಡಿಯುತ್ತಾಳೆ. ತನ್ನ ಗಂಡ ಕೆಟ್ಟವನು, ವ್ಯಭಿಚಾರಿ, ದುಷ್ಟನು ಎಂದು ಅರಿತಿದರೂ ಸಹ ಅವನನ್ನು ಸಹಿಸಿಕೊಳ್ಳುತ್ತಾ ತಾನು ತನ್ನ ಜೀವಿತದಲ್ಲಿ ಸಾಯದೆ ತನ್ನ ಮಕ್ಕಳಿಗಾಗಿ ಅವಳು ಜೀವಿಸುತ್ತಾಳೆ. ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸುವುದಕ್ಕಾಗಿ ಜೀವಿಸುತ್ತಾಳೆ. ಹಾಗೆ ಪತಿಯಾದವನನ್ನು ನಾವು ನೋಡುತ್ತೇವೆ. ತನ್ನ ಹೆಂಡತಿ ವಾಚಾಳಿಯಾದರು, ದುಷ್ಟೆಯಾದರು, ಅವಳು ದೂಷಿತಳಾದಳು, ಅವಳು ಸುಳ್ಳುಗಾತಿಯಾದರು, ಅವಳು ತನ್ನನ್ನ ಜಜ್ಜಿಸಿ ತನ್ನನ್ನು ಅವಮಾನಗೊಳಿಸುತ್ತಾಳೆ ಎಂದು ತಿಳಿದಿದ್ದರೂ ಸಹ ತನ್ನ ಜವಾಬ್ದಾರಿಯನ್ನು ಮೀರದೆ ತನ್ನ ಜೀವಿತದಲ್ಲಿ ತನ್ನ ದೇವರ ಮುಂದೆ ಮಾಡಿದ ವಾಗ್ದಾನದ ನಿಮಿತ್ತವಾಗಿ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಲೇ, ಗೌರವಿಸುತ್ತಲೇ, ಸಹಿಸುತ್ತಲೇ, ತನ್ನ ಮಕ್ಕಳನ್ನು ಪ್ರೀತಿಸುತ್ತಲೇ, ಗೌರವಿಸುತ್ತಲೇ, ಸಹಿಸುತ್ತಲೇ ಜೀವನ ಮಾಡುತ್ತಾನೆ. ಕಾರಣ, ಅವನು ಪವಿತ್ರಾತ್ಮ ಭರಿತನಾಗುವ ಕಾರಣ. ಯೋಚಿಸು ನನ್ನ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ಈ ಸಹನೆ ಎಷ್ಟರ ಮಟ್ಟಿಗೆ ಇದೆ? ಎಷ್ಟೋ ಜನ ಹೇಳ್ತಾರೆ, ನಮ್ಮಲ್ಲಿ ಪವಿತ್ರಾತ್ಮರಿದ್ದಾರೆ. ಪ್ರಿಯರೇ, ಪವಿತ್ರಾತ್ಮರಿದ್ದಾರೆ ಎಂದು ಬಾಯಲ್ಲಿ ಹೇಳುವುದು ಅತಿ ಸುಲಭ, ಆದರೆ ಪವಿತ್ರಾತ್ಮದತ್ತ ಜೀವನ ಮಾಡುವುದು ಅತಿ ಕಷ್ಟ. ಎಷ್ಟೋ ಜನ ಶುಭ ಸಂದೇಶ ಸಾರುವವರು, ಎಷ್ಟೋ ಜನ ಯಾಜಕರು, ಕನ್ಯಾಸ್ತ್ರೀಯರು, ಸಭಾಪಾಲಕರು, ಪಾಸ್ಟರ್ಸ್, ಮಿಷನರೀಸ್, ಮಧ್ಯಸ್ಥ ಪ್ರಾರ್ಥನೆ ತಂಡನೆ ಮಾಡುವವರು, ಹೀಗೆ ಅನೇಕ ಪ್ರಾರ್ಥನೆಯಲ್ಲಿ ವಿದ್ವಾಂಸಕರು ಎಂದು ಹೇಳಿಕೊಳ್ಳುವವರನ್ನ ನಾವು ನೋಡುವುದಾದರೆ
ಅವರಲ್ಲಿ ಎಷ್ಟು ಜನರಲ್ಲಿ ವೈರತ್ವ, ಅಸೂಯೆ, ದೂಷಣೆ, ನಾಶನ ಎಲ್ಲವೂ ತುಂಬಿದೆ ಎಂಬುದನ್ನು ಯೋಚನೆ ಮಾಡಿ ನೋಡಿ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ಲಿಕ್ಕಿಲ್ಲ. ಇವತ್ತು ನೋಡಿ, ಒಬ್ಬ ಯಾಜಕರನ್ನ ಕಂಡ್ರೆ ಯಾಜಕರಿಗೆ ಆಗುದಿಲ್ಲ. ಕಾರಣ ಏನು? ಪವಿತ್ರ ಆತ್ಮರಿಲ್ಲ. ಒಬ್ಬ ಧರ್ಮಾಧ್ಯಕ್ಷನ ಕಂಡ್ರೆ ಯಾಜಕರುಗಳಿಗೆ ಆಗುದಿಲ್ಲ. ಏನು ಕಾರಣ? ಪವಿತ್ರ ಆತ್ಮರಿಲ್ಲ. ಅಥವಾ ಪೋಪ್ ಜಗತ್ಗಳನ್ನ ಕಂಡ್ರೆ ಧರ್ಮಾಧ್ಯಕ್ಷರಿಗೆ, ಕಾರ್ಡಿನಲ್ಗೆ ಆಗುದಿಲ್ಲ. ಏನು ಕಾರಣ? ಪವಿತ್ರ ಆತ್ಮರಿಲ್ಲ. ಒಬ್ಬ ಶುಭ ಸಂದೇಶ ಸಾರವನ್ನ ಕಂಡ್ರೆ ಶುಭ ಸಂದೇಶ ಮತ್ತೊಬ್ಬ ಸಾರುವನಿಗೆ ಆಗುದಿಲ್ಲ. ಯಾಕೆ? ಅಸೂಯೆ. ಒಬ್ಬ ಪ್ರಾರ್ಥಿಸುವವನನ್ನು ಕಂಡ್ರೆ ಇನ್ನೊಬ್ಬ ಪ್ರಾರ್ಥಿಸುವವನಿಗೆ ಆಗುದಿಲ್ಲ. ಏನು ಕಾರಣ? ಅಸೂಯೆ. ಪವಿತ್ರಾತ್ಮರಿಲ್ಲ. ಒಬ್ಬ ಪ್ರಾರ್ಥನಾ ತಂಡವನ್ನು ನಡೆಸುತ್ತಾನೆ ಅಂದ್ರೆ ಇನ್ನೊಬ್ಬ ಪ್ರಾರ್ಥನಾ ತಂಡದವನಿಗೆ ಆಗುವುದಿಲ್ಲ. ಏನು ಕಾರಣ? ಅಸೂಯೆ. ಪವಿತ್ರಾತ್ಮರಿಲ್ಲ. ಒಂದು ಹಾಡುವವನನ್ನು ಕಂಡ್ರೆ ಇನ್ನೊಬ್ಬ ಹಾಡುವವನಿಗೆ ಆಗುವುದಿಲ್ಲ. ಕಾರಣ? ಅಸೂಯೆ. ಪವಿತ್ರಾತ್ಮ ಭರಿತರಿಲ್ಲ. ಒಬ್ಬ ನುಡಿಸುವವನ್ನ ಕಂಡ್ರೆ ಇನ್ನೊಬ್ಬ ನುಡಿಸುವವನಿಗೆ ಆಗುವುದಿಲ್ಲ. ಏನು ಕಾರಣ? ಅಸೂಯೆ. ಪವಿತ್ರಾತ್ಮರಿಲ್ಲ. ಒಬ್ಬನು ಚೆನ್ನಾಗಿ ಮುಂದೆ ಬಂದು ತನ್ನ ಜೀವಿತದಲ್ಲಿ ಪ್ರಗತಿಯ ಪಥದಲ್ಲಿ ಬರುವಾಗ ಅವನನ್ನು ಕಂಡ್ರೆ ಅವನಿಗಿಂತ ಸ್ವಲ್ಪ ಅವನಿಗೆ ಆಗುವುದಿಲ್ಲ. ಏನು ಕಾರಣ? ಅಸೂಯೆ. ಪವಿತ್ರಾತ್ಮರಿಲ್ಲ. ಒಳಿತನ್ನು ಮಾಡುವವನ್ನ ಕಂಡ್ರೆ ಇನ್ನೊಬ್ಬ ಒಳಿತ ಮಾಡುವವನಿಗೆ ಆಗುವುದಿಲ್ಲ. ಅದೇ ನೋಡಿ, ಕೆಡುಕನ್ನು ಮಾಡುವವನು ಕೆಡುಕನೊಂದಿಗೆ ಇರ್ತಾನೆ. ಕೆಡುಕನೊಂದಿಗಿರುವವನು ಕೆಡುಕನ್ನು ಮಾಡುವವನು ಕೆಡುಕನೊಂದಿಗೆ ಇರ್ತಾನೆ. ಕಳ್ಳನೊಂದಿಗೆ ಇರ್ತಾನೆ. ವ್ಯಭಿಚಾರಿಯೊಂದಿಗೆ ಇರ್ತಾನೆ. ಕುಡುಕನೊಂದಿಗೆ ಇರ್ತಾನೆ. ಆದರೆ ಅವರಲ್ಲಿ ವೈಷಮ್ಯ ಬರುವುದಿಲ್ಲ, ಅವರಲ್ಲಿ ಹೋರಾಟ ಬರುವುದಿಲ್ಲ. ಕುಡಿಯುವಾಗ ಅರ್ಧ ಕುಡಿದು ಅರ್ಧ ಕೊಡ್ತಾರೆ. ಮನೆಗೆ ಬಂದು ಕರೆದುಕೊಂಡು ಹೋಗಿ ಕುಡಿಸ್ತಾರೆ. ಪಾಪಿಯಲ್ಲಿರುವಂತಹ ಹೊಂದಾಣಿಕೆ, ಪಾಪಿಯಲ್ಲಿರುವಂತಹ ಅನ್ಯೂನ್ಯತೆ ಈ ಪವಿತ್ರಾತ್ಮ ಭರಿತರು ಎಂದು ಸುಳ್ಳಾಡುವಂತಹ ಕಪಟ ಪ್ರವಾದಿಗಳಲ್ಲಿ, ಕಪಟ ಯಾಜಕರಲ್ಲಿ, ಕಪಟ ಶುಶ್ರೂಷಕರಲ್ಲಿ, ಕಪಟ ಪ್ರಾರ್ಥನೆ ಮಾಡುವವರಲ್ಲಿ, ಕಪಟದಿಂದ ಹಾಡುವವರಲ್ಲಿ, ನುತಿಸುವವರಲ್ಲಿ ಇಲ್ಲ. ಕಾರಣ ಅವರಲ್ಲಿ ಪವಿತ್ರಾತ್ಮರಿಲ್ಲ. ನಟನೆ. ಅಯ್ಯೋ, ನನ್ನ ದೇವರನ್ನು ನೋಡಿದೆ, ನಾನು ಪವಿತ್ರಾತ್ಮರನ್ನು ನೋಡಿದೆ, ನಾನು ಯೇಸುವನ್ನು ನೋಡಿದೆ. ಎಲ್ಲ ಡೋಂಗಿ ಮಾಸ್ಟರ್ಗಳೇ. ಆದರೆ ಜನ ಯಾರನ್ನು ಹುಡುಕಿ ಹೋಗ್ತಾ ಇದ್ದಾರೆ? ಅವರನ್ನೇ ಹುಡುಕಿ ಹೋಗ್ತಾ ಇದ್ದಾರೆ. ನೀವು ಸಹ ಹುಡುಕಿ ಹೋಗ್ತಾ ಇರಬಹುದು. ಯೋಚನೆ ಮಾಡಿ ನೋಡಿ. ಅಲ್ಲ, ಪ್ರಾಮಾಣಿಕನನ್ನು ಕಂಡ್ರೆ ಇನ್ನೊಬ್ಬ ಪ್ರಾಮಾಣಿಕನಾಗಿರೋನಿಗೆ ಅಸೂಯೆ. ಒಂದು ಧ್ಯಾನ ಮಂದಿರವನ್ನು ಕಂಡ್ರೆ ಇನ್ನೊಂದು ಧ್ಯಾನ ಮಂದಿರವರಿಗೆ ಅಸೂಯೆ. ಇದೆಲ್ಲ ನನ್ನ ಕಣ್ಣಿನಿಂದ ನೋಡಿ ಅನುಭವಿಸಿರುವಂತದ್ದು. ಸುಳ್ಳಾವುದಿಲ್ಲ. ಒಂದು ಧ್ಯಾನ ಮಂದಿರದಲ್ಲಿ ಸಾವಿರಾರು ಜನ ಬರ್ತಾರೆ ಅಂದ್ರೆ ಈ ಧ್ಯಾನ ಮಂದಿರದಲ್ಲಿ ಕಡಿಮೆ ಇದ್ದಾರೆ, ಅಲ್ಲಿ ಮಾತ್ರ ಹೋಗ್ತಾ ಇದಾರಲ್ಲ, ಅಲ್ಲಿ ಅವ್ರ ಬಗ್ಗೆ ಒಂದು ಇಶ್ಯೂ ಶುರು ಮಾಡ್ತಾರೆ, ಅವ್ರ ಬಗ್ಗೆ ಒಂದು ಹೋರಾಟ ಶುರು ಮಾಡ್ತಾರೆ. ಒಂದು ಬ್ರದರ್ ಇಂದ ಒಂದು 10 ಜನ 50 ಜನ ಕೌನ್ಸಿಲಿಂಗ್ ಪ್ರಾರ್ಥನೆಗೆ ಹೋದ್ರೆ ಇನ್ನೊಬ್ಬ ಬ್ರದರ್ಗೆ ಹೊಟ್ಟೆ ಕಿಚ್ಚು, ಅಯ್ಯೋ ಹೊಟ್ಟೆ ಉರಿ, ಅಯ್ಯೋ ಅವನ ಹತ್ರ ಹೋಗ್ತಾ ಇದ್ರೆ ನನ್ನ ಹತ್ರ ಬರ್ತಾ ಇಲ್ವಲ್ಲ, ಅವನು ಅಲ್ಲಿ ಒಂದು ಕ್ರಿಯೇಟ್ ಶುರು ಮಾಡ್ತಾರೆ. ಆಧ್ಯಾತ್ಮಿಕ ಜೀವಿತದಲ್ಲಿ ಹೋರಾಟ. ಸಹಿಸುವ ಶಕ್ತಿ ಇಲ್ಲ. ಅಂದರೆ ಶುದ್ಧವಾಗಿ ಪವಿತ್ರಾತ್ಮರ ಒಡನಾಟವಿಲ್ಲ. ಓ ನನ್ನ ಸಹೋದರನೇ, ಸಹೋದರಿಯೇ, ಆಳವಾಗಿ ಚಿಂತಿಸು. ನೀನು ಪವಿತ್ರ ಆತ್ಮ ಭರಿತನು, ಪವಿತ್ರ ಆತ್ಮ ಭರಿತಳು ಎಂಬುದಾದರೆ, ಅಥವಾ ನಿನ್ನ ಕಣ್ಣು ಮುಂದೆ ಯಾರಾದರೂ ಪವಿತ್ರ ಆತ್ಮ ಭರಿತನು, ಪವಿತ್ರ ಆತ್ಮ ಭರಿತಳು ಎಂಬುದಾದರೆ, ಅವನೆಲ್ಲವನ್ನು ಸಹಿಸಿಕೊಳ್ಳುವುದನ್ನು ನೀನು ನೋಡುತ್ತೀಯ. ಅವನೆಲ್ಲವನ್ನು ಸಹಿಸಿ ನಿನ್ನ ಮುಂದೆ ಶರಣಾಗುತ್ತಾನೆ. ಆಯ್ತು, ಇರಲಿ, ತೊಂದರೆ ಇಲ್ಲ. ಅವನು ಶರಣಾಗುತ್ತಾನೆ, ಸಹಿಸಿಕೊಳ್ಳುತ್ತಾನೆ. ಜಗಳ ಮಾಡಲು ಹೋಗುವುದಿಲ್ಲ, ಹೋರಾಟ ಮಾಡಲು ಹೋಗುವುದಿಲ್ಲ, ಯುದ್ಧ ಮಾಡಲು ಹೋಗುವುದಿಲ್ಲ, ಪ್ರತಿವಾದ ಮಾಡಲು ಹೋಗುವುದಿಲ್ಲ. ನೇರವಾಗಿ ದಿಟ್ಟವಾಗಿ ಹೇಳುವುದನ್ನು ನೇರವಾಗಿ ಹೇಳಿಬಿಡುತ್ತಾನೆ. ಅದರಿಂದ ಮೂರನೆಯ ಸ್ವಭಾವ, ಪವಿತ್ರಾತ್ಮ ಭರಿತನಲ್ಲಿರುವಂತಹ ಮೂರನೆಯ ಸ್ವಭಾವ, ಅವನೆಲ್ಲವನ್ನ ಸಹಿಸಿಕೊಳ್ಳುತ್ತಾನೆ. ತುಳಿದರು, ಜಜ್ಜಿದರು, ತಿರಸ್ಕರಿಸಿದರು, ನಿಂದಿಸಿದರು, ಮರಣಕ್ಕೆ ಕೊಂಡು ಹೋದರು, ಅನ್ಯಾಯವಾಗಿ ಇಲ್ಲಸಲ್ಲದ ಅಪವಾದವನ್ನು ಹೊರಿಸಿದರು. ಮರಣದ ತನಕ ಅವನನ್ನ ಏನೇ ಮಾಡಿದರೆ ಅವನು ಸಹಿಸಿಕೊಂಡೇ ಹೋಗುತ್ತಾನೆ, ಸಹಿಸಿಕೊಂಡೇ ಜೀವಿಸುತ್ತಾನೆ. ಅನ್ನಪಾನಗಳನ್ನು ಕೊಟ್ಟರು, ಕೊಡದೆ ಹೋದರು, ಸಹಿಸಿಕೊಂಡೇ ಹೋಗುತ್ತಾನೆ, ಸಹಿಸಿಕೊಂಡೇ ಹೋಗುತ್ತಾನೆ. ಅವನು ಯಾವ ಸುಖಕ್ಕೆ ಗುಲಾಮನಾಗುವುದಿಲ್ಲ. ಹೆಂಡತಿಯ ದೇಹ ಸಿಕ್ಕಲಿಲ್ಲ ಎಂದರೆ ಅವನು ಸಹಿಸುತ್ತಾನೆ, ಗಂಡನ ಸುಖ ಸಿಕ್ಕಲಿಲ್ಲ ಎಂದರೆ ಅವಳು ಸಹಿಸುತ್ತಾಳೆ. ಯಾಕೆಂದರೆ ಅವನಲ್ಲಿ ಪ್ರೀತಿ, ಕ್ಷಮೆ, ಅವನಲ್ಲಿ ಮರೆತು ಹೋಗುವ ಸ್ವಭಾವ. ಕಾರಣ ಅವನೇ ಪವಿತ್ರಾತ್ಮ ಭರಿತನು. ಪ್ರಿಯರೇ, 38ನೇ ಧ್ಯಾನವನ್ನು ನೀವು ಧ್ಯಾನಿಸ್ತಾ ಇದ್ದೀರಿ. ನಿಮಗೆ ಲಿಂಕ್ ಬರುತ್ತದೆ, ದಯವಿಟ್ಟು ಶೇರ್ ಮಾಡಿ. ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡುವಾಗ ಒಂದು 10 ಜನರಿಗೆ ಶೇರ್ ಆಗ್ತದೆ. ಇದು ಯೂಟ್ಯೂಬ್ ಚಾನಲ್ ಹಣ ಮಾಡಬೇಕು ಅನ್ನೋದಕ್ಕಾಗಿ ಶುಭ ಸಂದೇಶ ಸಾರು ಓದೋದು ಸ್ವರ್ಗೀಯ ಯಾತ್ರೆ ಅಲ್ಲವೇ ಅಲ್ಲ.
ಸ್ವರ್ಗೀಯ ಯಾತ್ರೆ ಪ್ರತಿಯೊಬ್ಬರು ದೇವರನ್ನ ಕಂಡುಕೊಳ್ಳಬೇಕೆಂಬುದಾಗಿ. ಸತ್ಯ ಮಾತ್ರವೇ ಸ್ವರ್ಗೀಯ ಯಾತ್ರೆಯಲ್ಲಿ, ಸುಳ್ಳಿಲ್ಲ. ನೀವು ಕೇಳುವುದೆಲ್ಲವೂ ಸತ್ಯ, ಕೇಳಿದ್ದೆಲ್ಲವೂ ಸತ್ಯ, ಕೇಳಲು ಹೋಗುವಂಥದ್ದೆಲ್ಲವೂ ಸತ್ಯ. ಅದರಿಂದ ಪವಿತ್ರಾತ್ಮಭರಿತರಾಗಿ ಜೀವಿಸಲು, ಪ್ರತಿಯೊಬ್ಬರನ್ನ ಪ್ರೋತ್ಸಾಹಿಸಲು ಲೈಕ್ ಕೊಡಿ ಹಾಗೂ ಪರರಿಗೆ ಶೇರ್ ಮಾಡಿ ನಿಮಗೆ ಕಳಿಸುವಂಥ ಲಿಂಕ್ಗಳನ್ನ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you. Praise the Lord.